ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವಾಗ ಏನೋ ತಲೆಗೆ ಬಂದುಬಿಟ್ಟಿದೆ ನನಗೆ ಡೈಲಿ ವ್ಲಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನೆನ್ನೆ ವ್ಲಾಗ್ ಎಂಡ್ ಮಾಡಿರಲಿಲ್ವಲ್ಲ, ಅದನ್ನೇ ಇಲ್ಲಿಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಗೈಸ್, ಈಗ ಅಂಗಡಿಲಿ ಮ್ಯಾಗಿ ಮಾಡ್ತಾಯಿದ್ದೀನಿ. ಸೂಪರ್ ಎಕ್ಸೈಟೆಡ್. ಓಕೆ, ಇದು 2ನೇ ಸಲ ನಾನು ಮ್ಯಾಗಿ ಮಾಡ್ತಿರೋದು. ಸಲ ಮಾಡಿದಾಗ ವೀಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ಅಂಗಡಿಗೆ ಬಂದಿದ್ದೆ, ಹೊಟ್ಟೆ ಶೀತಿದೆ, 3 ಗಂಟೆ ಆಯಿತು. ಅದಕ್ಕೆ ಅಂಗಡಿಲೇ ಮ್ಯಾಗಿ ಮಾಡ್ಕೊತಾ ಇದ್ದೀನಿ ತಿನ್ನೋಕ್ಕೆ. ನನಗೆ ಮತ್ತು ನಮ್ಮ ಅಪ್ಪಂಗಿಬ್ಬರಿಗೂ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಇನ್ನೊಂದು 5 ಮಿನಿಟ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ ಇಲ್ಲಿ ಅಂತ ನೋಡಿವ್ರಂತೆ. ಓಕೆನಾ? ಪೀ ಊಟ ಎಲ್ಲ ಆಯಿತು. ಇವಾಗ ನಾವು ಅಂಗಡಿಗೆ ಬಜ್ಜಿ ಹಾಕ್ತಾರಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡ್ತಿದ್ದೀನಿ. ನಮ್ಮ ಮಮ್ಮಿ ಬರೋಷ್ಟರಲ್ಲಿ ಅಮ್ಮ ಮನೆಗೆ ಹೋಗಿದ್ದಾರೆ. ಸೊ ಬಜ್ಜಿಗೆ ಪುದೀನ ಚಟ್ನಿ ಬೇಕಲ್ಲ, ಫಸ್ಟು ಪುದೀನ ಚಟ್ನಿಗೆಲ್ಲ ರೆಡಿ ಮಾಡಿದ್ದೀನಿ. ಚಟ್ನಿ ಆಯಿತು. ಇವಾಗ ಪೊಟ್ಯಾಟೊ ಕಟ್ ಮಾಡಬೇಕು. ಸೊ ನೋಡಿ, ಇಷ್ಟು ಕೊಯ್ದು ಇಲ್ಲಿ ಆಲೂಗಡ್ಡೆ ಒಬ್ಬರು ಇಡ್ತಿದ್ದೀನಿ. ಇವಾಗ ಟೈಮ್ 2:35 ಕರೆಕ್ಟಾಗಿ. ಸೊ ಇವಾಗೆಲ್ಲ ಮುಗೀತು. ನೋಡೋಣ, ಮನೆಗೆ ಹೋಗ್ತೀನಿ. ಇಲ್ಲ ಇಲ್ಲಿಂದನೇ ಸ್ವಲ್ಪ ಕೆಲಸ ಇದೆ, ಅಲ್ಲಿಗೆ ಹೋಗಬೇಕು. ಏನಾಗುತ್ತೆ ಅಂತ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಎಷ್ಟು ಗಲೀಜಾಗಿದೆ ಗೊತ್ತಾ? ತಡೀರಿ ತೋರಿಸ್ತೀನಿ. ನೋಡಿ ಎಲ್ಲ ಹೆಂಗೆ ಗುಡ್ಡೆ ಹಾಕಿದ್ದೀನಿ ಅಂತ. ಈಗ ಫುಲ್ಲು ಎಲ್ಲನೂ ಕ್ಲೀನ್ ಮಾಡಬೇಕು. ಏನು ಎದುರುಕೊಳ್ಳಲಿಲ್ಲ ಇವತ್ತು. ನನಗೆ ಬ್ಲಡ್ ತಗೋಬೇಕಾದ್ರೆ ಎದುರ್ಕತ್ತಿದ್ಲು. ಅದು ಎದುರುಕೊಂಡಿದ್ದಲ್ಲ, ಅಲ್ಲಿ ಕುಕ್ಕರ್ ಇಟ್ಟಿದ್ನಲ್ಲ, ಕುಕ್ಕರ್ ನೋಡ್ಕೊತಾ ಇದ್ದೆ. ಇಲ್ಲ, ಚುಚ್ಚಿದ್ ಗೊತ್ತಾಗಲೇ ಇಲ್ಲ. ಅದೇ 66 ಥರ ಟೆಸ್ಟ್ ಮಾಡ್ಕೊಬಂದು ಹೇಳ್ತಾರಂತೆ. ಅದನ್ನ 66 ಥರ ನನಗೆ ಮತ್ತು ನನ್ನ ತಂಗಿ ಇಬ್ರಿಗೂ ಬಂದು ಬ್ಲಡ್ ತೊಗೊಂಡೋಗಿದ್ದಾರೆ. ಮೊನ್ನೆ ನಮ್ಮ ಅಮ್ಮಂಗೆ ಬ್ಲಡ್ ತೊಗೊಂಡೋಗಿರಂತೆ, ನಮ್ಮ ಮಮ್ಮಿಗೆ. ಸೊ ಇವತ್ತು ನಮ್ಮಿಬ್ರಿಗೆ ತೊಗೊಂಡೋಗಿದ್ದಾರೆ. ನಾಳೆಗೆ ಮಾಡಿಸ್ಬೇಕು ಅಂದರೆ ಇವತ್ತೇ ಅಪಾಯಿಂಟ್ಮೆಂಟ್ ತೊಗೊಂಡಿರಬೇಕು ಅವ್ರ ಹತ್ರ. ಅದ್ರದ್ದು ಯಾವುದೋ ವೆಬ್ಸೈಟ್ ಇದೆ, ಅದ್ರ ಹೆಸರು ಗೊತ್ತಿಲ್ಲ. ನಮ್ಮಮ್ಮ ಬಂದಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ಓಕೆನಾ? ನೀವು ಚೆಕ್ ಮಾಡಿಸಿ, ಮನೇಲೇ ಕೂತ್ಕೊಂಡು ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಬೋದು. ಎಸ್, ಇವಾಗ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಟೈಮ್ 8:15 ಆಗ್ಬಿಟ್ಟಿದೆ. ಸೊ ಬೇಗ ಮಾಡಬೇಕು. ಸ್ವಲ್ಪ ರೆಡಿ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ. ಅದು ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ, ಏಕೆಂದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಬಟಾಣಿ ಚಿತ್ರಾನ್ನ ಅಂತ ಅಂದ್ಬಿಟ್ಟು. ಸೊ ಗೈಸ್ ನೋಡಿ, ಇಲ್ಲಿ ನಾನು ಆಗಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮಾಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಬೆಳ್ಳುಳ್ಳಿ ಇಷ್ಟನ್ನು ನಾನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ, ಬೇಗ ಆಗಲಿ ಅಂತ. ಆ್ಯಂಡ್ ಈ ಕಡೆ ಬಂದು ಬಟಾಣಿನ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ, ಲೇಟಾಗಿದೆ ಸೊ. ಆ್ಯಂಡ್ ಜಾರಿಗೆ ಉಪ್ಪು, ಅರಿಶಿನ. ಈಗ ಇದನ್ನು ಫ್ರೈ ಮಾಡಿದ್ದೀನಲ್ಲ, ಇದನ್ನೆಲ್ಲ ಇದಕ್ಕೆ ಈಗ ಶಿಫ್ಟ್ ಮಾಡಿಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೋಬೇಕು, ತರಕಾರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ. ಹಾಗೇ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಕಾಳು, ಉದ್ದಿನಕಾಳು ಸ್ವಲ್ಪ ಒಂದೊಂದು ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊತೀನಿ. ಸೊ ಗೈಸ್, ಟೈಮ್ ಆಗೋಗಿದೆ. ಇವತ್ತು ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ಬ್ಲಡ್ ತೊಗೊಳಕ್ಕೆ ಅಂತ ಬಂದಿದ್ರು ಅಂತ. ಸೊ ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ನೋಡಿ, ಇಲ್ಲಿ ಕೈಯತ್ತಿದ್ರೆ ಸಾಕು ನೋಯ್ತಿದ್ದೀನಿ. ನನಗಂತೂ ಸಖತ್ ಭಯ ಆಗೋಗಿತ್ತು. ಯಪ್ಪ ದೇವರೇ. ನೋಡಿ, ಪೇಸ್ಟ್ ಆಯ್ತು. ಈಗ ಇದು ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೊತೀನಿ. ಇಷ್ಟಾಗಿದೆ. ಈಗ ಹಸಿ ಸ್ಮೆಲ್ ಹೋಗಬೇಕು, ಆ ಥರ ನೀಟಾಗಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಗಮ್ ಅಂತಿದೆ ಆಗಲೇ. ಸೊ ಇವಾಗ ಇದಕ್ಕೆ ಬಟಾಣಿ ಇದು ಮಾಡ್ಕೊಂಡಿದ್ದಲ್ಲ, ಬಟಾಣಿನ ಹಾಕೋತೀನಿ. ಟೈಮ್ ಇಲ್ಲ, ಸೊ ಸೋರ್ಸೋಕ್ಕೆಲ್ಲ ಟೈಮ್ ಸಾಕಾಗಲ್ಲ. ಹಿಂಗೆ ಎತ್ತಿ ಹಿಂಗೆ ಹಾಕ್ಕೊಳ್ಳೋದು ಅಷ್ಟೆ. ಸೊ ನೋಡಿ, ಇದನ್ನು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಬಿಟ್ಟು ಎಣ್ಣೆಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೈ ಮಾಡಿಕೊಂಡೆ. ಇದನ್ನೆಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ತೀನಿ. ಓಕೆ, ಬಟಾಣಿ ಚಿತ್ರಾನ್ನ ಆಲ್ಮೋಸ್ಟ್ ರೆಡಿ.
ಆದರೆ ಯೆಲ್ಲೋ ಕಲರ್ ಆಗಿಬಿಟ್ಟಿದೆ. ಇವತ್ತು ಸ್ವಲ್ಪ ಪುದೀನ ಹಾಕಿಲ್ಲ ಮತ್ತು ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಸೊ ಅರಿಶಿನ ಹಾಕಿದ್ನಲ್ಲ, ಸೊ ಅದಕ್ಕೆ ಯೆಲ್ಲೋ ಕಲರ್ ಕಾಣಿಸ್ತಿದೆ. ನಥಿಂಗ್ ಟು ವರಿ. ಇಷ್ಟು ಗಟ್ಟಿದ್ರೂ ಸಾಕು, ಏನಾಗಲ್ಲ, ಚೆನ್ನಾಗಿರುತ್ತೆ. ಬಟ್ ಇನ್ನೂ ಸ್ವಲ್ಪ ಬೇಯಬೇಕು, ಅಂದರೆ ಗಟ್ಟಿ ಆಗಬೇಕು, ನೀರೆಲ್ಲ ಇದಾಗಿ. ಟೈಮ್ ಆಗೋಗಿದೆ, ನನ್ನ ತಂಗಿ ಕಾಲೇಜ್ಗೆ ಹೋಗ್ಬೇಕಲ್ಲ, ಸೊ ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ಮಾಡಿಬಿಡ್ಬೋದು, ಜಾಸ್ತಿ ಟೈಮ್ ಹಿಡಿಯಲ್ಲ. ಎಸ್, ಇಟ್ಸ್ ಡನ್. ಸೊ ಇವಾಗ ಇದು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಲೆಮನ್ ಹಾಕಬೇಕು. ಒಂದು ಟೇಸ್ಟು ಸಖತ್ತಾಗಿರುತ್ತೆ. ಬಿಡಿ, ಫ್ರಿಜ್ಜಲ್ಲಿಟ್ಟರೆ 1 ವಾರ 2 ವಾರ ತನಕ ಇಟ್ಕೊಂಡು ತಿನ್ಬೋದು. ಹಾಯ್ ಮಾಡು, ಹಾಯ್ ಅನ್ನು. ಪಾತ್ರೆನೂ ಕೂಡ ತೊಳೆದಿಟ್ಟಿದ್ದೀನಿ. ಅಕ್ಕ ಇವತ್ತು ನನ್ನ ತಂಗಿನೇ ಕೆಲಸ ಮಾಡದೆ ಹೋಗ್ತಿರೋದು. ಸೊ ಎಸ್, ನಾಷ್ಟೆಲ್ಲ ರೆಡಿಯಾಗಿದೆ, ಏನಾದರೂ ಮಾಡ್ಕೊಳ್ಳಿ ಈಗ ಅವರು. ಆಯಿತು, ಫೈನಲಿ. ಸೊ ಗಾಯ್ಸ್, ಇವಾಗ ನನ್ನ ತಂಗಿ ನಾಷ್ಟ ಮಾಡ್ತಿದ್ದಾಳೆ, ಹೇಗಿದೆ ಅಂತ ಕೇಳೋದ. ಓಕೆ, ತಿಂದಿದ್ದಾಳೆ. ಏನೇ ಹೆಂಗೈತೆ ಅಂತ ಹೇಳು. ಅವಳು ತಿಂತಾನೆ ಇಲ್ಲ ಗೈಸ್. ನಾನು ಇನ್ನೂ ತಿಂದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡೋಕೆ ಚೆನ್ನಾಗೈತೆ, ತಿನ್ನೋಕ್ಕೂ ಚೆನ್ನಾಗೈತೆ. ಮುಚ್ಕೊಂಡು ತಿನ್ನು, ಮುಚ್ಕೊಂಡು ಹಂಗೆ ಕಣ್ಣು ಮುಚ್ಕೊಂಡು ತಿನ್ನು ಅಂದಿದ್ದು. ಆಫ್ ಮಾಡಿಲ್ಲ, ತಿನ್ನ ಅಜ್ಜ. ಆಫ್ ಮಾಡೋದನ್ನ ಏಕೆ? ನಾನು ಆಫ್ ಮಾಡಲ್ಲ. ನೀಟಾಗಿ ತಿಂತೀನಿ, ಆಫ್ ಮಾಡಿ. ನೀಟಾಗಿ ತಿಂತಾಳಂತೆ ಇವಾಗ. ಅದನ್ನು ಹೇಳ್ಬೇಕಾ? ನಾನು ಬರೀದಿ ಕಳಿಯೋಕ್ಕೆ ಇದೆಯಾ ನೀನು? ಇದನ್ನ ನೀಟಾಗಿ ತಿಂತಾರೆ ಅಂತಾರ. ರಿಯಾಕ್ಷನ್ ಕೊಡು. ಹೊಡಿತೀನಿ, ಸರಿಯಾಗಿ ಹೇಳ. ನನ್ನ ರೆಸಿಪಿ ಹಂಗೆ ನಾವು ಬಟಾಣಿ ಚಿತ್ರಾನ್ನ ನೋಡಿ, ಕೋಳಿಂಬರಿ ತಿಂದಂಗೆ ತಿಂತಾಳೆ. 9 ಗಂಟೆ ಆಗೈತೆ. ಬಾಯ್. ತಂದೆ ದಿನ ರೆಸ್ಟ್ ಮಲ್ಕೊಂಡು ರೆಸ್ಟ್ ಮಾಡೋಂಗಿದ್ರೆ ಇವತ್ತು ಮಾಡಿಬಿಡ್ಬೇಕು. ನಾಳೆಯಿಂದ ನನಗೆ ಕಾಲೇಜ್ ಇದೆ. ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಷ್ಟೊಂದು ಎಕ್ಸೈಟೆಡ್ ಆಗ್ತಿರೋದು. ಸೆಕೆಂಡ್ ಪಿ ಯುಲಿ ನಮಗೆ ಆ್ಯಕ್ಚುಲಿ ಮಿನಿಮಮ್ ಒಂದು 2 ತಿಂಗಳು ರಜೆ ಕೊಟ್ಟಿದ್ರು, ಈ ಥರ ಅನಿಸಿರ್ಲಿಲ್ಲ. ಬರೀ 15 ದಿನಕ್ಕೇ ಒಂಥರ ಜೈಲೆಲ್ಲ ಆಗ್ತಂಗೆ ಆಗ್ಬಿಟ್ಟಿದೆ ನನಗೂ ನನ್ನ ಫ್ರೆಂಡ್ಗೂ. ಹುಚ್ಚಿಡ್ಬಿಡ್ತೀನಿ, ಸ್ವಲ್ಪ ದಿನ ಇದ್ರು ಅಂತ ಮಾತಾಡ್ಕೊತಿದ್ವಿ. ಸದ್ಯ ಹೆಂಗೋ ಓಪನ್ ಆಯಿತು ಅಂತ ಹೇಳಿದ್ದಾರೆ, ಹೋಗ್ಬಿಡ್ಬೇಕು. ಅಲ್ಲಿ ಕೂತ್ಕೋತೀವಿ, ಏನೋ ಒಂದು ಒಟ್ಟಿನಲ್ಲಿ ಆಚೆಗೆ ಹೋಗ್ಬೇಕು ಅಲ್ವಾ. ಮನೇಲಿ ಇದ್ದು ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ. ನಾಷ್ಟ ಆಯಿತು, ನಾನು ಕೂಡ ನಾಷ್ಟ ಮಾಡ್ತೀನಿ ಹೋಗಿ. ಸ್ವಲ್ಪ ನಾನು ತಿಂದು ಹೇಗಿದೆ ಅಂತ ನೋಡಬೇಕು. ನೋಡೋಣ ಹೇಗಿದೆ, ಹೇಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಎಸ್ಸು ಗಾಯ್ಸ್, ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯೂಟ್ಯೂಬಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಸುಮಾರಿನಿಂದ ನಾನು ಯಾಕೋ ವ್ಲಾಗ್ ಮಾಡೋಕ್ಕೆ ಮನಸ್ಸೇ ಆಗ್ತಿಲ್ಲ. ಏನದು PR ಬೇರೆಯವ್ರನ್ನ ಯಾರನ್ನೋ ಕೇಳಿದ್ದಕ್ಕೆ PR ಹುಡುಕಿ ಅವ್ರಿಗೆ ಹೇಳಿ ಅವ್ರು ಸರಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾವು ಹುಡುಕ್ತಿದ್ದೀವಿ, ಯಾರಿಗಾದ್ರೂ PR ಗೊತ್ತಿದ್ರೆ ಕಮೆಂಟ್ ಮಾಡಿ. ಅವ್ರ ಹತ್ರ ಸರಿ ಮಾಡಿಸ್ಬಿಟ್ಟು ಇದು ಮಾಡಬೇಕು ನಾನು. ನೋಡಿ, ಅರ್ಧ ಗಂಟೆ ಆಯಿತು ಕೂತ್ಕೊಂಡು, ಇನ್ನೂ ತಿಂತಾವಳೆ. ನನ್ನ ಮೈಕು ಆ್ಯಕ್ಚುಲಿ ನಾನು ಮೈಕ್ ಯೂಸ್ ಮಾಡೋಣ ಅಂದ್ಕೊಂಡ, ಯಾಕೋ ವಾಯ್ಸ್ ಸೌಂಡ್ ಕಮ್ಮಿ ಆಗಿದೆ. ಗೊಜ್ಜಾಕ್ಬೇಕಾ? ಒಂದನಿ ಸಾಕು. ಒಂದನಿ ಗೊಜ್ಜಂತೆ. ಅಯ್ಯೋ, ಅನ್ನ ಇವತ್ತು ಉಡಿ ಹಾಕಾಗೈತಾ? ಸೊ ನೀವು ಟ್ರೈ ಮಾಡಿ. ನಾನು ನಾಷ್ಟ ಮಾಡ್ಕೊಂಡು ಸಿಗ್ತೀನಿ. ಇವಾಗ ಸ್ಟಿಚ್ ಹಾಕ್ತಾಯಿದ್ದೀನಿ. ಬಟ್ಟೆ ಹೊಲಿಯೋಕ್ಕೆಲ್ಲ ಬರಲ್ಲ ನನಗೆ, ಸ್ಟಿಚ್ ಹಾಕೋತೀನಿ ಅಷ್ಟೇ ನಾನು. ಸೊ ನನ್ನ ತಂಗಿ ಬ್ಲೌಸ್ಗೆ ಸ್ಟಿಚ್ ಹಾಕಿಟ್ಟಿರು ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. 3 ದಿನದಿಂದ ಹೇಳ್ತಿದ್ದಾಳೆ ಆ್ಯಕ್ಚುಲಿ. ಇವಾಗ ನೆನಪಾಯಿತು, ಅದಕ್ಕೆ ಇವಾಗ ಸ್ಟಿಚ್ ಹಾಕ್ತಾಯಿದ್ದೀನಿ. ಗಾಯ್ಸ್, ಇಲ್ಲಿ ಕಾಯ್ಕೊಂಡು ಕೂತಿದ್ದೀನಿ. ಇನ್ನೂ ಆಟೋ ಬಂದಿಲ್ಲ, ಅಂಗಡಿ ಹತ್ರಕ್ಕೆ ಹೋಗ್ತಿದ್ದೀನಿ. ಇವಾಗ ಏನೋ ಕೆಲಸ ಇದೆಯಂತೆ. ಸೊ ನಮ್ಮಪ್ಪ ಮನೆಗೆ ಬರಬೇಕು, ಅವರು ಬರೋ ತನಕ ನಾನು ಅಂಗಡಿಲೇ ಇರಬೇಕು. ಸೊ ಅದಕ್ಕೆ ಈಗ ಅಂಗಡಿಗೆ ಹೋಗ್ತಿದ್ದೀನಿ. ಆಟೋ ಬುಕ್ ಮಾಡಿದ್ದೀನಿ, ಆಟೋ ಇನ್ನೂ ಬಂದಿಲ್ಲ. ಸೊ ವೆಯ್ಟಿಂಗ್ ಗಾಯ್ಸ್. ಇವಾಗ ನಾನು ಅಂಗಡಿಲಿದ್ದೀನಿ. ಎಸ್, ಅಂಗಡಿಗೆ ಬಂದೆ. ಆ್ಯಂಡ್ ಏನೋ ಕೆಲಸ ಇದೆ ಅಂತ ಅಪ್ಪ ಹೋಗಿದ್ದಾರೆ.
ಅವ್ರು ಬರೋ ತನಕ ಇಲ್ಲೇ ಇದ್ದು ಅವ್ರು ಬಂದಮೇಲೆ ತಿರ್ಗಾ ಮನೆಗೆ ವಾಪಸ್ ಹೋಗಬೇಕು ನಾನು. ಇಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ ಹಾಕಿದ್ದೀನಿ. ಎಸ್ ನೋಡಿ ನಮ್ಮ ಅಂಗಡಿ ಇದೆ. ಆ್ಯಂಡ್ ಒಂದಿನ ಫುಲ್ಲು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಏನು ಬೇಕು? ಎಷ್ಟು? ಹೊಸ ಫ್ರಿಜ್ ಬರ್ತಿದೆ. ಸೊ ಅಕ್ಕ ಈಗ ಬಂದರು. ತಿರ್ಕೋ ಈ ಕಡೆ. ಯೂನಿಫಾರ್ಮಲ್ಲಿ ಹೆಂಗೆ ಕಾಣ್ತೀಯ? ಬಿಚ್ಚೆ ಬಿಡಲಿ ಯೂನಿಫಾರ್ಮ್ ನೋಡು. ವೀಡಿಯೋಗೋಸ್ಕರ ಹಾಕತ್ತವಳೆ. ತಿರ್ಕೋ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಈಗ ಬಂದಿದ್ದಾಳೆ. ಫ್ರಿಜ್ ಹೂವು ಈಗ ಸೇಲ್ ಮಾಡ್ತಾ ಇದ್ದೀರಾ? ಆನ್ ಮಾಡಿ. ಇವಾಗ ಆನ್ ಮಾಡಕ್ಕೆ ಹೋಗಬೇಡಿ. ಒಂದು 7 8. Go and change your dress. I want to go to work now. ಇವತ್ತು ಫುಲ್ ಜಾಲಿ ಜಾಲಿ. ಟಿವಿಲಿ ಜೋರಾಗಿ ಸೌಂಡ್ ಕೊಟ್ಬಿಟ್ಟು ಡ್ಯಾನ್ಸ್. ಟಿ ವಿ ಅಲ್ಲ, ಡಕ್ಕು. ಟಿವಿ ಕನೆಕ್ಟ್ ಮಾಡೋದಿಲ್ಲ. ನಮ್ಮ ಟಿ ವಿನ ಫುಲ್ಲು ಹತ್ರದಿಂದ ಹೇಗಿದೆ ಅಂತ ತೋರಿಸ್ತೀನಿ. ಅವರೆಲ್ಲ ಹೋದ್ರೀಗ ಇವು ಹೋಗತ್ತಿಗೆ ಎಷ್ಟು ಕಾಟ ಕೊಡ್ತಾಳೆ ನೋಡಿ. ಇಷ್ಟು ಉದ್ದ ಇದೆ, ಕವರ್ ಆಗಲ್ಲ. ದೂರದಿಂದ ನೋಡಿದ್ದೀರಲ್ವಾ. ಸೊ ನಮ್ಮಪ್ಪ ಬೀರು ಅಂತಿತ್ತು, ನನಗೆ ಗೊತ್ತಿರಲಿಲ್ಲ. ಈ ಕಂಪ್ನಿಗೆ ಬಂದು ಇಂಡಿಯಾ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಅಲ್ಲಿ ಹೋಗೋಟಕ್ಕೆ ಲವ್ ಯು ಆಲ್. ಬಾಯ್.